ತೆಪ್ಪಕಾಡು ಎಲಿಫೆಂಟ್ ಕ್ಯಾಂಪ್. ತೆಪ್ಪಕಾಡು ಎಲಿಫೆಂಟ್ ಕ್ಯಾಂಪ್ ನೋಡಿ, ಅಲ್ಲಿ ಕೆಳಗಡೆ ಇದ್ದಿಗೆ ಅಲ್ಲಿ ಆನೆಗಳು ಕಾಣಿಸಿದ್ರು ನೋಡಿ. ಆ ಕಡೆ ಇಲ್ಲಿ ಮೇಲ್ಗಡೆ ಎಲ್ಲಾರ ಕ್ಯಾಂಪ್ ಆನೆಗಳು ಇರುತ್ತೆ. ನೋಡಿ ಇವಾಗ ಬರ್ತದೆ ಗಾಳಿಗಳು. ಇಲ್ಲ ಇದೆಯಲ್ಲ. ನೋಡಿ ಇದೇ ರೂಟು ಮಸೀನಗುಡಿಗೆ ಹೋಗ್ತಿದೆ. ಇಲ್ಲಲ್ಲ, ಈ ರೂಟಲ್ಲಿ ಲೆಫ್ಟ್ ಮೋಯಾಲ್ ಡ್ಯಾಮ್ಗೆ ಹೋಗೋ ದಾರಿ ಇದೆ. ಅಲ್ಲಿ ಇದು ಅದೇ ತೆಪ್ಪಕಾಡು ಕ್ಯಾಂಪ್ ಊರು. ಇಲ್ಲ ಮುಂಚೆಯಿಂದ ಆದಿವಾಸಿ ಜನಗಳಲ್ವೇನೋ, ಅಷ್ಟು ವರ್ಷದಿಂದ ಇರ್ಬೇಕಾದ್ರೆ ಇವಾಗ ಆಗ್ಬಿಡುತ್ತೆ. ಏನಾಗಲ್ಲ ಅವ್ರಿಗೆ. ಎಷ್ಟು ಜಿಂಕೆ ಇಷ್ಟಿದ್ರು ಮರಿ ಬೇರೆ ಇದೆ. ನೋಡಿ ರಾತ್ರಿ ಆನೆ ಲಭ್ಯ ಹಾಕೊಳ್ತಾರೆ. ನೋಡೋಣ ಎಷ್ಟಿದೆ ನೋಡಿ ಜಿಂಕೆಗಳ ಪೂರಾ ಜಿಂಕೆಗಳು ಪೂರ್ತಿ. ಏನೊಂದು 500 ಇರ್ಬೋದೇನಪ್ಪ ಒಂದೇ ಕಡೆ. ಅಯ್ಯಪ್ಪ ಏನು ಮರ ಆಗ್ತಿಲ್ಲ ಇದೆ. ಅಯ್ಯೋ ಅಯ್ಯೋ ಅಯ್ಯೋ. ಹಾಸ್ಪಿಟಲ್ ಇಲ್ಲಿ ಮತ್ತೆ ಇಲ್ಲಿ ಲೆಫ್ಟ್ ಸೈಡ್ ನಾವು ಬಂದ ತಕ್ಷಣ ಹೌದು ಇರಲೇಬೇಕಲ್ಲ ಜೀವ ಉಳಿಸ್ಕೋಬೇಕು ಅಂದ್ರೆ. ಆನೆ ಮುಂದೆ ಆನೆಗಳಿದೆ ಅಂತ ಹೇಳಿದ್ರು. ನೋಡಿ ವೈಲ್ಡ್ ಎಲಿಫೆಂಟ್ಸ್ ಒಂದು 4 ಇದೆ. ಇದು ಮಧುಮಲೈ ಟೈಗರ್ ಇದೆ. 3 ದೊಡ್ಡ ಆನೆಗಳು, ಒಂದೇ ಒಂದು ಮರಿ ಆನೆ ಇದೆ. ಸಖತ್ತಾಗಿದೆ. ಮುಂದೆ ಆನೆಗಳಿದೆ ನೋಡಿ.
ಮೂರು ದೊಡ್ಡ ಆನೆ, ಒಂದು ಮರಿ ಆನೆ ಇದೆ, ಗಂಡ ಆನೆ ಇದೆ. ನೋಡಿ ಹೆಂಗ್ ಸೇಫ್ ಮಾಡ್ಕೊಂಡಿದೆ ಅದ್ರ ಅಮ್ಮ ಮದುವೆ. ನೋಡಿ 3 ಆನೆಗಳಿದೆ, 3 ದೊಡ್ಡ ಆನೆಗಳು. ನೋಡಿ ಅದು ಹೆಂಗ್ ಸೇಫ್ ಮಾಡ್ತಾ ಇದೆ. ಅಷ್ಟು ಕ್ರೇಜಿ ಎಕ್ಸ್ಪೀರಿಯನ್ಸ್. ಕ್ರಾಸ್ ಮಾಡಕ್ಕೆ ಕಾಯ್ತಾ ಇತ್ತು ಅದು, ನಾವು ಇದ್ವಿ ಅಂತ ಅಂದ್ಬಿಟ್ಟು ತಡೀತದು. ಹಾ ನೋಡಿದ್ನಲ್ಲ, ನಾನು ರೆಕಾರ್ಡ್ ಆಗಿದೆ. ನೋಡಿ ಆನೆ ಒಂದು ಸ್ವಲ್ಪ ಲೈಟಾಗಿ ಚಾರ್ಜ್ ಮಾಡಕ್ ಬಂತು, ಈಗ ದಾಟಿದೆ ಆನೆ. ಈ ಕಡೆ ಮುಂದೆ ಹೋಗ್ತಾ ಇದೆಯಲ್ಲ ಅದು. 3 ದೊಡ್ಡ ಆನೆ, 1 ಮರಿ ಆನೆ. ಎಷ್ಟು ಸೇಫ್ ಮಾಡುತ್ತೆ ನೋಡಿ ತನ್ನ ಮರಿನ. ಕಾಣಿಸ್ತಲ್ಲ ಫೈನಲಿ ಆನೆ ಹಿಂದೆ ನೋಡಿ ಕರ್ಸ್ಕೊಂಡು. ಚಲೋ ಆತ್ ಬಿಡಪ್ಪ. ಒಂದು ಜಿಂಕೆಗಳು ಕ್ರಾಸ್ ಮಾಡ್ತಾ ಇದೆ, ಮಲೆ ಟಗರ್ ಸರ್. ಹುಲಿಗಿಳಿ ಬಂದು ಭಯ ಕೊಟ್ಟದವಂತ, ಭಯ ಅಷ್ಟೇ. ಕ್ರಾಸಿಂಗ್ ಮಾಡ್ತಾ ಇದೆಯಲ್ಲ, ರೆಸ್ಪೆಕ್ಟ್ ಕೊಡ್ಬೇಕು ತಾನೆ ವೈಲ್ಡ್ ಲೈಫ್ಗೆ. ಭಯ ನೋಡೋದು ಓಡ್ಬಿಡ್ತದು, ಭಯ ಮರ. ಅದಕ್ಕೂ ಹೊಸ ಸೌಂಡ್ ಅಲ್ವಾ ಭಯ, ಅದಕ್ಕೆ ನಿಂತ ಇದೆ. ಈಗ ರೆಸ್ಪೆಕ್ಟ್ ಕೊಡದೆ ಇದಕ್ಕೆ ಅದು ಚಾರ್ಜ್ ಮಾಡಿದ್ದಾನೆ ನಮಗೆ ಆನೆ. ಸುಮ್ಮನೆ ರೆಸ್ಪೆಕ್ಟ್ ಕೊಟ್ಟು ಮುಂದೆ ಹೊಟ್ಟೋಗಿದ್ರೆ ತಲೆ ಕೆಟ್ಟೋಗಿಲ್ಲ. ಗಾಡಿ ಸೌಂಡು ಅದು ಮೊಟ್ಟಿ ಮತ್ತೆ ಬಂದಿರುತ್ತೆ ಕೆಲಸ ಆಗ್ಬಿಡ್ತಾ ಅಂತ. ಇದು ಬ್ಲ್ಯಾಕ್ ಕಲರ್ ಇದಾಗ್ಬಿಡ್ತು ಅಂತ ಅದ್ರ ಬಣ್ಣ. ಈಗ ಇದು ಗೊತ್ತಾಗುತ್ತೆ ಅದಕ್ಕೆ. ಅಡ್ತೀನಿ ತಡಿ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತು ನೋಡಿ. ಇದು ಮಧುಮಲ ಮುಗೀತು, ಆ ಕಡೆ ಬಂಡೀಪುರ ಸ್ಟಾರ್ಟ್. ಗೈಸ್ ನಮ್ಮ ಬಂಡೀಪುರ ಗೈಸ್ ಮಧುಮಲೈ ಟೈಗರ್ ರಿಸರ್ವ್ ಮುಗಿದಿದೆ, ಬಂಡೀಪುರ ಸ್ಟಾರ್ಟ್ ಆಗ್ತದೆ. ವಿ ಆರ್ ಗೌಡರ್ ಬ್ರಿಡ್ಜ್ 1932. ವೆಲ್ಕಮ್ ಟು ಕರ್ನಾಟಕ ಸ್ಟೇಟ್. ಬಂಡೀಪುರ ಎಂಟ್ರಿ ಆಗಿ ಫೈನಲಿ ತಮಿಳ್ನಾಡು ಕೇರಳ ಎಲ್ಲ ಮುಗಿಸ್ಕೊಂಡು ಬಂದ್ರಿ ನಮ್ಮ ನಾಡಿಗೆ. ಬಂಡೀಪುರ ಟೈಗರ್ ರಿಸರ್ವ್. ಏನೇನೋ ಸುತ್ತ ಮೇಲೂ, ನಮ್ಮೂರೇ ನಮಗೆ ಮೇಲೂ. ಇವಾಗ ಒಂದು ಸ್ವಲ್ಪ ಸಮಾಧಾನ ಉಸಿರಾಡ್ಬೋದು. ಅಯ್ಯಪ್ಪ ನಮ್ಮೂರಿಗೆ ಬಂದ್ವಿ ಅಂತ. ಇದನ್ನೆಲ್ಲ ಸುಮ್ಮನೆ ಎತ್ಬಿಟ್ಟು ಎಲ್ಲ ಫುಲ್ ಫ್ಲೇವರ್ ಮಾಡಬೇಕು ಈ ಜಾಗನ ಅಲ್ವಾ. ಕೆಳಗೆ ಅನಿಮಲ್ ಓಡಾಡ್ಕೊಳ್ಳಿ ಅಲ್ವಾ, ಮುಂದೆ ಒಂದು ಕಾಲಕ್ಕೆ ಆಗುತ್ತೆ. ಜಿಂಕೆ ಕೋಡೇನೋದು. ಆನೆ ಹುಡ್ಕೊಂಡು ನಾವು ವಾಲ್ಪುರ ಯತಿರಪಲ್ಲಿ ರೋಡ್ವರೆಗೆ ಹೋಗಿದ್ವಿ. ಇಲ್ಲೇ ಸಿಕ್ಬಿಡ್ತು ಆನೆ. ಯಾವುದು ವಹಚಲ್ ರೇಂಜ್ ಫಾರೆಸ್ಟ್. ಕಾನ್ಸಂಟ್ರೇಟೆಡ್ ಫುಲ್ಲು ಇಲ್ಲಿ ಆನೆಗಳು. ನೀಲಗಿರೀಸ್ ಬೇರೆ ಒಳ್ಳೆ ಫ್ರೆಶ್ ಫುಡ್. ಕಡಿಮೆ ಅಂದ್ರೆ 1000 ನೋಡ್ಬಿಟ್ಟಿದ್ವಿ ಇವತ್ತು ಆಲ್ರೆಡಿ. ಅಲ್ಲೇ ಒಂದೇ ಕಡೆ 500-600 ಇತ್ತು ನೋಡು. ಈ ಕಡೆ ಬ್ಯಾಕ್ ಉಂಟಾರಾಗಿದೆ ತಾನೆ.
ಬ್ಯಾಗ್ ಬಿಚ್ಚಾಗಿದ್ಯಾ ನೋಡು. ನೋಡಿ ಇದೇ ವಿಚಾರಕ್ಕೆ ಅವನು ರಾತ್ರಿ ಬಿಟ್ಟಿಲ್ಲ ಫಾರೆಸ್ಟ್ ಆಫೀಸರು, ಹಿಂಗೆ ಚಾರ್ಜ್ ಮಾಡುತ್ತೆ ಅಂತ. ಈಗ ಚಾರ್ಜ್ ಮಾಡಿದಾಗ ಖಾಲಿ ನೋಡಿದ್ರೆ ಹೊಡ್ಬಿಡೋದು. ಈಗ ಮುಂದೇನು ಕಾರ್ ಇತ್ತು ಅಂದರೆ ಮುಗಿತು ಜಾಮ್. ಮುಂದೆ ಕಾರು ಲಾರಿ ಏನಾರು ಇತ್ತು ಅಂದರೆ ಜಾಮು. ಹಾಂ ಹಂಗೆ ಲಾಸ್ಟ್ ಟೈಮ್ ಹಂಗೆ ಮಾಡ್ತಿದ್ರು ಸುಮಾರು ಜನ. ಗಾಡಿ ನಿಂತ್ಕೊಂಡು ಲಾರಿನ ಹಾಕ್ಬಿಟ್ಟು ಒಂದೇ ಸರಿ ಅದು ಚಾರ್ಜ್ ಮಾಡೋಕೆ ಬಂತು ಅಂತ. ನೋಡು ಆನೆ ಸಿಗುತ್ತೆ ಅಂತ ಪಕ್ಕ ಗೊತ್ತಿದ್ದು ನಿನ್ನೆ, ಸಿಕ್ಕಿದೆ ಇವಾಗ. ಹಾಂ ನೋಡಪ್ಪ ಇಲ್ಲೇ ಇರೋದು ನಮ್ಮ ಟ್ಯಾಕ್ಸ್ ಕಲೆಕ್ಟ್ರು. ಹಾಂ ಅಲ್ಲಿ ಮಧ್ಯ ಇದೇ ಜಾಗದಲ್ಲಿ ನಿಂತು ಫುಲ್ಲು ಇದು ಮಾಡ್ತಾ ಇರ್ತದೆ. ಈ ಮಧ್ಯ ಜಾಗದಲ್ಲಿ ಕೊಡೋದಿಲ್ಲ. ಹಾಂ ರಾತ್ರಿ ಸಂಜೆ ಆಗ್ತಾ ಇರ್ತದೆ. ಹೋಗೋಕ್ಕಾಗಲ್ಲ ಫಾಸ್ಟಾಗಿ. ಆನೆ ನಿಂತಿರುತ್ತೆ ಅಂತ ಸ್ಲೋ ಆಗಿ ಹೋಗ್ಲಿ ಅಂತ ಹಾಕಿ ಹಾಕವ್ರೆ. ಇದೇ ಜಾಗ ನಿಂತಿರೋದು ನೋಡಿ. ನೋಡಲ್ಲಿ ನೋಡಿ ಎಲ್ಲ ಲದ್ದಿ ನೋಡು ಹಾಕಿರೋದು. ಬೆರ್ಸ್ಕೊ ಬಂದ್ಬಿಡೋದಪ್ಪ ಆಮೇಲೆ. ನೋಡಿ ಇಲ್ಲಿ ಏನೋ ಮುರಿದೈತೆ ನೋಡಪ್ಪ. ಬಂಡೀಪುರ ಸಫಾರಿ ಎಲ್ಲ ಜನ ಆಡೇ ಬಂದಿದ್ದಾರೆ.
ಹೋಗ್ಬೇಡ ಅಂತ ಅಷ್ಟೇ. ನೋಡಿ ಯಾಕೆ ಹೋಗ್ಬೇಕು ಚೆನ್ನಾಗಿದೆ ಬೆಟ್ಟ ಎಲ್ಲ ಹೋಗ್ಕೊಂಡು ಸೂರ್ಯಕಾಂತಿ ನೋಡಿದ್ವಿ ಹೆಂಗೆ ಓಪನ್ ಅಪ್ ಆಯ್ತು ಅಂತ. ಟೆಂಪಲ್ ಅಲ್ಲೇ ಮೇಲ್ಗಡೆ ಇರೋದು ಇನ್ನೂ ಗೊತ್ತಾಗ ಟೆಂಪಲ್ ಕಾಣಿಸ್ತಾರೆ. ವಿಡಿಯೋ ಮಾಡೋ ಮೂರ್ತಿ ಸತ್ತವರು ಇಲ್ಲ ನಿಮ್ ಕಡೆನೂ ಬೆಳಿತಾರ ಸತ್ತವನ್ನ ಅಂತ. ಆಯ್ತು 6 ಗಂಟೆಗೆ ಗೈಸ್ ಇಲ್ಲೇ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹೋಗೋಣ ಅಂತ ಬಂದ್ವಿ. ಆದರೆ 8:30ಗೆ ಓಪನ್ ಅಂತೆ. ಸೊ ಅಲ್ಲಿವರೆಗೆ ಕಾಯೋಕ್ಕಾಗಲ್ಲ. 7:30 7:20 ಟೈಮ್, ಇನ್ನೂ 1 ಗಂಟೆ 10 ನಿಮಿಷ. ಅದಕ್ಕೆ ಇಲ್ಲೇ ನೋಡ್ಕೊ ಹೋಗೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ. ಅಲ್ಲೇ ಕಾಣಿಸ್ತೇ, ಅಲ್ಲಿ ಹಿಂದ್ಗಡೆ ಬೆಟ್ಟದ ಹಿಂದ್ಗಡೆ ಇನ್ನೊಂದು ಗುಡ್ಡ ಇದೆ, ಅಲ್ಲೇ ಹಿಮವದ್ ಗೋಪಾಲಸ್ವಾಮಿ ಇರೋದು.
ಯಾವಾಗಲೂ ಹಿಮ ಇಬ್ಬನಿ ಇರುತ್ತೆ ಅಂದ್ಬಿಟ್ಟು ಅದಕ್ಕೆ ಹಿಮವದ್ ಗೋಪಾಲ ಸ್ವಾಮಿ ಅಂತ ಕೃಷ್ಣಂದು ಟೆಂಪಲ್ಲು ಕೊಳಲು ಹಿಡ್ಕೊಂಡಿರೋ ಥರ ಇದೆ ಮೂರ್ತಿ. ಚೆನ್ನಾಗಿದೆ ದೇವಸ್ಥಾನ. ಮುಂಚೆ ಎಲ್ಲ ಹೋಗಿದ್ದೀನಿ, ಇವಾಗ ಹೋಗೋಕ್ಕಾಗ್ತಿಲ್ಲ. ನನ್ನ ಫ್ರೆಂಡು ಇದನ್ನೆಲ್ಲ ಜೊತೆಗೆ ಅವನು ನೋಡೋಣ ಅಂತ ಅಂದ, ಅದಕ್ಕೆ ಹೋಗೋಣ ಅಂತ ಬಂದ್ವಿ. ಇಲ್ಲಿ ಕ್ಲೋಸ್ ಅಂತ ಗೊತ್ತಾಯ್ತಲ್ಲ, ನಾವು ಹೊರಟ್ಬಿಡ್ತೀವಿ ಮೈಸೂರಿಗೆ. ವರ್ಕ್ ಇದೆ 9:30 ಅಷ್ಟರಲ್ಲಿ ಹೋಗಿ ಕೂತ್ಕೋಬೇಕು ವರ್ಕಿಗೆ. ಸಿಗೋಣ. ಸೂರ್ಯಕಾಂತಿ ಚೆಂಡು ಎಲ್ಲ ಬೆಳೆದಿದ್ದಾರೆ ಇಲ್ಲಿ ಸುತ್ತಮುತ್ತ. ಹಾಗೆ ನಂಜನಗೂಡು ದೇವಸ್ಥಾನ ಆಚೆಯಿಂದ ನೋಡ್ಕೊ ಹೋಗೋಣ ಅಂತ ಬಂದು ಇಲ್ಲೇ ಹತ್ರದಲ್ಲೇ ಇತ್ತು ಶಿವಲಿಂಗ ಕೆಫೆ ಅಂತ, ಇಲ್ಲೇ ಬಂದು ತಿಂಡಿ ಮಾಡಿದ್ವಿ. ಹೋಗೋಣ. ಕಡೆ ಮೈಸೂರಿಗೆ ಬಂದು ಇವಾಗ ಈಗ ತಾನೇ ಬಸ್ ಸ್ಟ್ಯಾಂಡಲ್ಲಿ ನಿಲ್ಸಿದ್ವಿ ಪ್ರಜ್ವಲ್ನ. ಅವನು ಬಸ್ ಹೊತ್ಕೊಳಕ್ಕೆ ಹೊರಟ ಈ ಬೆಂಗಳೂರು ಹೋಗೋದಕ್ಕೆ. ನಾನು ಇವಾಗ ಮನೆಗೆ ಹೋಗ್ತೀನಿ, ಮಳೆ ಬೇರೆ ಸ್ಟಾರ್ಟ್ ಆಯ್ತಾ. ನೋಡ್ಬೋದು ಮೈಸೂರು ಪ್ಯಾಲೇಸ್, ಸಬರ್ ಬಸ್ ಸ್ಟ್ಯಾಂಡ್, ಸಬರ್ಬನ್ ಬಸ್ ಸ್ಟ್ಯಾಂಡಲ್ಲಿ ಬಸ್ಸನ್ನು ಇವಾಗ ಬಸ್ ಸ್ಟ್ಯಾಂಡಿಂದ ಒಂದು ಜನರಿಗೆ ಮೈಸೂರಿಗೆ ಬಂದ್ವಿ. ಮನೆ ತಲುಪಿದ್ವಿ. ನಾವಿಲ್ಲಿ 58.8 ಕಿಲೋಮೀಟರ್ಸ್ ಆಗಿದೆ. 959 ಕಿಲೋಮೀಟ್ರು ಆಗಿದೆ. 23 ಗಂಟೆ ಬೈಕಲ್ಲೇ ಕಳೆದಿದ್ದೀವಿ. ಇಷ್ಟ ಆಯಿತು ನಮಗೆ. ಪೊಲ್ಲಾಚಿ, ವಾಲ್ಪಾறை, ಗುರುಪಲ್ಲಿ, ಗುರುವಾಯೂರೇಶ್ವರ ಟ್ರಿಪ್ಪು ಇಷ್ಟೇ. ಹೋಗಿ ಫ್ರೆಂಡ್ಸ್, ಮತ್ತೆ ಇನ್ನೊಂದು ಸಿಗೋಣ. 10 ಗಂಟೆ ಬಾಯ್ ಬಾಯ್.